ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಗೊತ್ತಿರೋದನ್ನೇ, ನಿನ್ನೆ ಸಿಕ್ಕಿಂ ಅಗೇನ್ಸ್ಟು ಮುಂಬೈ ಆಡಿದ್ದು ರೋಹಿತ್ ಶರ್ಮಾ ಅವರು ಆಡಿದ್ದು ಸಿಕ್ಕಿಂ ಅಗೇನ್ಸ್ಟು, ಜೊತೆಗೆ ಆಂಧ್ರ ಅಗೇನ್ಸ್ಟು ವಿರಾಟ್ ಕೊಹ್ಲಿ ಅವರು ಆಡಿದ್ದು ಡೆಲ್ಲಿಗೆ. ಸೊ ಒಂಥರ ಹೆಂಗಿದೆ ಅಂತಂದರೆ, ಅವರ ಐಡಲ್ಗಳ ಜೊತೆ ಕೆಲವು ಪ್ಲೇಯರ್ಗಳಿಗೆ ಮಾತ್ರ ಆಡೋವಂಥ ಅವಕಾಶಗಳು ಸಿಗುವಂಥದ್ದು. ನೋಡಿ, ಎಷ್ಟು ಜನ್ರೇಷನ್ನ ಇನ್ಸ್ಪೈರ್ ಆಲ್ಮೋಸ್ಟ್ ಒಂದು 2 ಜನ್ರೇಷನ್ನ ಇನ್ಸ್ಪೈರ್ ಮಾಡಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಅಂತ ಬಂದಾಗ. ರೋಹಿತ್ ಶರ್ಮನು ಕೂಡ ಇನ್ಕ್ಲೂಡ್ ಮಾಡ್ಕೊಂತು ಅಂತಂದರೆ, ಸೊ ನೋಡಿ, ಆಪೋನೆಂಟ್ ಟೀಮ್ ಅವ್ರು ಆಂಧ್ರ ಪ್ಲೇಯರ್ಸ್ಗಳು ಸೋತನು ಕೂಡ ವಿರಾಟ್ ಕೊಹ್ಲಿ ಈ ಥರ ಎಲ್ಲ ಆಡ್ದಲ್ಲಾಗರು ಅಂತ ಟ್ವೀಟ್ ಮಾಡ್ಕೊಂಡು ಅದ್ರ ಫೋಟೋ ತಗೊಂಡು ಹಾಕೋನೋದಿದೆಯಲ್ಲ. ಸೋತನು ಕೂಡ ನಮ್ಮಿಂದ ಗೇಮ್ನ ಕದ್ಕೊಂಡು ಹೋಗ್ಬಿಟ್ರು ವಿರಾಟ್ ಕೊಹ್ಲಿ, ಸೆಂಚುರಿ ಹೊಡೆದ್ರು ಅಜ್ಜಿಗೆ ಸಕ್ಕತ್ತು ಅಂತ ಅದನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಆಪೋನೆಂಟ್ ಪ್ಲೇಯರ್ಸ್ಗಳ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಇದು ಎಲ್ಲ ಕಡೆನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅವ್ರ ಐಡಲ್ಲು ಮುಂದೆ ಆಡ್ತಾ ಇದ್ದಾಗ ಮಾತ್ರ ಈ ಥರ ನೋಡೋದಕ್ಕೆ ಸಿಗೋದು. ಆ್ಯಂಡ್ ಫೋಟೋನು ಕೂಡ ಹಾಕಿದ್ದಾರೆ ಆಂಧ್ರ ಕ್ರಿಕೆಟ್ ಪ್ಲೇಯರ್ಸ್ಗಳೆಲ್ಲ ಜೊತೆಗೆ ತಗೊಂಡು. ಎಲ್ಲರಿಗೂ ಸಿಗೋದಿಲ್ಲ ಈ ಆಪರ್ಚುನಿಟಿ, ಏನೋ ಅಪರೂಪಕ್ಕೆ ಸಿಕ್ಬಿಟ್ಟಿದೆ. ನೋಡಿ, 15 ವರ್ಷದಲ್ಲಿ ಎಷ್ಟು ಬ್ಯಾಚ್ಗಳು ಬಂದು ಹೋಗಿದೆ ವಿಜಯ ಹಜಾರೆ ಟ್ರೋಫಿಲಿ, ಯಾರಿಗೂ ಸಿಕ್ಕಿಲ್ಲ ಅಲ್ಲ 15-16 ವರ್ಷದಲ್ಲಿ. ನೋಡಿ, ಈ ಬ್ಯಾಚಿಗೆ ಸಿಕ್ಕಿದೆ ವಿರಾಟ್ ಕೊಹ್ಲಿ ಜೊತೆ ಆಡುವಂಥ ಆಪರ್ಚುನಿಟಿ. ಅಪ್ಡೇಟ್ ನಂಬರ್ 2, ಜಾರ್ಖಂಡ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ JSCA ಕಡೆಯಿಂದ ಬರ್ತಿರುವಂಥ ಅಪ್ಡೇಟ್. ಶಹಬಾಜ್ ನದೀಮ್ ಅವ್ರು ಮಾತಾಡಿದ್ರೆ MS ಧೋನಿ ಅವ್ರ ಬಗ್ಗೆ. ಇನ್ನೇನು ಜಾರ್ಖಂಡಿಗೆ ಆಡಿದ್ರಲ್ಲ MS ಧೋನಿ ಅವರು, ಅಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು. ಸೊ ಜಾರ್ಖಂಡ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಇವರ ಕಾಂಟ್ರಿಬ್ಯೂಷನ್ ಇವಾಗಲೂ ಕೂಡ ಇದೆ. ಸೈಯದ್ ಮುಷ್ತಾಕ್ ಅಲಿನ ಜಾರ್ಖಂಡ್ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಗೆಲ್ಲದಪ್ಪ ಇಶಾನ್ ಕಿಶನ್ ಅಂಡ್ ಟೀಮು. ಸೊ ಇವ್ರು ಗೆಲ್ಲೋದಕ್ಕೆ MS ಧೋನಿಯ ಪಾತ್ರ ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಯಾಕೆಂದರೆ ಅವರು CSK ಮಾತ್ರ ಕ್ಲೋಸಾಗಿ ನೋಡ್ತಾ ಇರ್ತಾರಂತಲ್ಲ, ಜಾರ್ಖಂಡ್ ಸ್ಟೇಟ್ನು ಕೂಡ ಕ್ಲೋಸಾಗಿ ನೋಡ್ತಾ ಇರ್ತಾರೆ. ಆ್ಯಂಡ್ ಬಂದ್ಬಿಟ್ಟು ಹೆಲ್ಪು ಕೂಡ ಮಾಡ್ತಾರೆ. ಅವ್ರಿಗೆ ಎಲ್ಲ ಪ್ಲೇಯರ್ನ ಸ್ಟ್ಯಾಟ್ಸು ಗೊತ್ತು. ಆ್ಯಂಡ್ ಒಂಥರ ಅವ್ರು ಸೆಲೆಕ್ಟ್ ಮಾಡಿರುವಂಥ, ಅಂದರೆ ಅವರ ಸೆಲೆಕ್ಷನ್ ಇರುವಂಥ ಪ್ಲೇಯರ್ಸ್ಗಳನ್ನೇ ನಾವು ಒಂಥರ ಒಂದು ರೇಂಜಿಗೆ ಆಡಿಸಿದ್ದು. ಸೊ ಅದಕ್ಕೋಸ್ಕರ ನಾವು ಗೆದ್ದಿದ್ದೀವಿ ಅಂತ ಶಹಬಾಜ್ ನದೀಮ್ ಅವರು ಹೇಳ್ತಾರೆ. ಒಟ್ಟಲ್ಲಿ CSK ಮಾತ್ರ ಅಲ್ಲ, ಜಾರ್ಖಂಡ್ ಸ್ಟೇಟ್ಗೂ ಕೂಡ MS ಧೋನಿಯ ಕೊಡುಗೆ ಇನ್ನೂ ಇದೆ. ಅಪ್ಡೇಟ್ ನಂಬರ್ 3, ಪಾಕಿಸ್ತಾನದ ತನ್ವೀರ್ ಅಹ್ಮದ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸುಮ್ಮನೆ ಇರು ತಲಾಟೆ ನನ್ನ ಮಕ್ಕಳು, ಮಾತಾಡೋಕ್ಕೆ ಸುಮ್ಮನೆ ಬಾಯಿ ಹೋದಂಗೆ ಮಾತಾಡೋದು ಗೊತ್ತಲ್ಲ, ಅದು ಒಂದು ಅರ್ಥನೂ ಇರೋದಿಲ್ಲ. ಈ ಪಾಕಿಸ್ತಾನದವ್ರು ಮಾತಾಡೋದ್ರಲ್ಲಿ ಏನೂ ಇರೋದಿಲ್ಲ. ಸುಮ್ಮನೆ ತಲೆ ಹರಟೆ ನನ್ನ ಮಕ್ಕಳು, ಶುದ್ಧ ಹರೆ ಉರುಡೆ ತಲೆ ಹರಟೆ ನನ್ನ ಮಕ್ಕಳು. I will run naked in Lahore if Babar Azam doesn't hit 6 sixes of Jasprit Bumrah in T20 World Cup 2026 ಅಂತ ಹೇಳಿದರೆ, ಓಹೋ 6 ಬಾಲ್ಗೆ 6 6 ಹೊಡಿತಾರಂತಪ್ಪ ಬಾಬರ್ ಆಜಮು. ಹೊಡೆದಿಲ್ಲ ಅಂತಂದರೆ ಓಡ್ತಾರಂತೆ ಬಟ್ಟೆ ಬಿಚ್ಚ ಹಾಕೊಂಡು. ಈಗಲೇ ಓಡ್ಬಿಡಕ್ಕೆ ಕೇಳೋ, ಏನು ಗುರು ಇದೆಲ್ಲ ಸೈಕ್ ನನ್ನ ಮಕ್ಕಳಾಗ್ಬಿಟ್ಟವ್ರು ಅಂತ ಕಾಣಿಸುತ್ತೆ, ಲೂಸ್ಗಳು ಆಗ್ಬಿಟ್ಟರು ಅಂತ ಕಾಣಿಸುತ್ತೆ. ನೆಟ್ಕಾಡ್ತಿಲ್ಲಲ್ವಾ ಪಾಕಿಸ್ತಾನ. ಅಪ್ಡೇಟ್ ನಂಬರ್ 4, ಕ್ಯಾಮ್ರಾನ್ ಗ್ರೀನ್ ಬಗ್ಗೆ ಮಾತಾಡಿದ್ರೆ ರಿಕ್ಕಿ ಪಾಂಟಿಂಗ್ ಅವರು 25.20 ಕೋಟಿಗೆ ವರ್ತ ಕ್ಯಾಮ್ರಾನ್ ಗ್ರೀನು. ಸೀರಿಯಸ್ಲಿ ವರ್ತಿಲ್ಲ ಗುರು. ನೀವು ಏನಕ್ಕೆ ಅಷ್ಟೊಂದೆಲ್ಲ ಸೈಕ್ ಮಾಡ್ಕೊಂಡಿದ್ದೀರಾ ಕ್ಯಾಮ್ರಾನ್ ಗ್ರೀನ್ ಅಂತ? ಬೇರೆಯವ್ರಲ್ಲಿ ಆಕ್ಷನಲ್ಲಿ ಏನು ಈ ಪಾರ್ಟಿ ಸುರಿಬೇಕಾಗಿತ್ತ ಗ್ರೀನ್ ಮೇಲೆ? ಅಲಾಗರು ಒಬ್ರಿಗೆ 30ಕ್ಕಿಂತ ಕಮ್ಮಿ ಆವ್ರೇಜ್ ಇದೆ ಅಂತ ಅಂದರೆ, ಎಲ್ಲ ಫಾರ್ಮೇಟಲ್ಲೂ ನೋಡ್ತೋ ಅಂತಂದರೆ 30ಕ್ಕಿಂತ ಕಮ್ಮಿ ಆವ್ರೇಜ್ ಇದೆ ಅಂತಂದರೆ, ಆ ಪ್ಲೇಯರ್ ಮೇಲೆ ನೀವು ಈ ಪಾರ್ಟಿ ದುಡ್ಡನ್ನ ಸುರಿತೀರಾ ಅಂತಂದರೆ, ಅದು ಏನು ಮೈನ್ ವಿಕೆಟ್ ಟೇಕರು ಕೂಡ ಅಲ್ಲ, ಮೈನ್ ಬೌಲರು ಕೂಡ ಅಲ್ಲ ಅಲ್ಲಿ, ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಅವರ ಸ್ಟ್ಯಾಟ್ಸ್ನ ರೀಸೆಂಟಾಗಿ ನೀವು ಗಮನಿಸಿದ್ದೀರಾ? ಅಂಥ ಹೆವಿ ಮಟ್ಟದ ಸ್ಟ್ಯಾಟ್ಸ್ ಅಂತೂ ಕ್ಯಾಮ್ರಾನ್ ಗ್ರೀನಿಗೆ ಇಲ್ಲ. ಅಂದರೆ ಆಸ್ಟ್ರೇಲಿಯನ್ ಪ್ಲೇಯರ್ ತಗೊಳ್ತಿದ್ದಾರೆ ಅಂತ ಅಲ್ಲ. ಸೊ ಡೈರೆಕ್ಟಾಗಿ ಹೇಳಿದ್ದಾರೆ ಅಷ್ಟೇ, 25.20 ಕೋಟಿಗೆಲ್ಲ ಕ್ಯಾಮ್ರಾನ್ ಗ್ರೀನ್ ವರ್ತಿಲ್ಲಾಗರು, ನಿಮಗೆ ಬೇರೆ ಆಪ್ಷನ್ಗಳಿಲ್ಲ ಅನ್ನೋ ಮಾತ್ರಕ್ಕೆ ಕ್ಯಾಮ್ರಾನ್ ಗ್ರೀನ್ಗೆ 25.20 ಕೋಟಿ ಕೊಟ್ಬಿಡ್ತೀರಾ, ಲೂಸ್ಗಳ ಥರ ಕಾಲ್ ಮಾಡಿದ್ದಾರೆ ಆಪ್ಷನ್ಗಳಲ್ಲಿ ಅನ್ನೋ ಥರ ಡೈರೆಕ್ಟಾಗಿ ಹೇಳಿದ್ದಾರೆ. ನಿಜ ಕೂಡ ಹೌದು. ರೀಸೆಂಟಾಗಿ ಸದ್ ಮಾಡ್ತಾ ಇರೋವಂಥದ್ದೆಲ್ಲ ಏನೂ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾನ್ ಗ್ರೀನು 2-3 ವರ್ಷ ಹಿಂದೆ ಸದ್ ಮಾಡಿದ್ಕೂ ಇವಾಗ ಅವ್ರು ಇರೋವಂಥ ಫಾರ್ಮ್ಗೂ ಇವ್ರು ಕೊಟ್ಟಿರೋವಂಥ ದುಡ್ಗೂ ಕ್ಲಿಯರ್ಲಿ ಅಜಾಗಜಾಂತರ ವ್ಯತ್ಯಾಸ ಅಂತೂ ಇದೆ. ನೋಡುವ ಅದು ಏನಾಗುತ್ತೆ ಅಂತ ಈ ಸಲ ಏನು ತೋರಿಸ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಮಂಗೇಶ್ ಯಾದವ್ ನಮ್ಮ RCBಯ ಹೊಸ ಪ್ಲೇಯರು 5.20 ಕೋಟಿಗೆ ಕೊಟ್ಬಿಟ್ಟು ತಗೊಂಡಿದ್ರಲ್ಲ. ಸೊ ಇವರು ಎಸ್ ದಯಾಳ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅನ್ನೋ ಥರ ಎಲ್ಲ ಮಾತುಕತೆ ಆಗ್ತಾ ಇದೆ. ಆ್ಯಂಡ್ ಲೆವೆಲ್ಲು ಕೂಡ ಆಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಎಸ್ ದಯಾಳ್ದು ಸೀನ್ ಅದು ಇದೆಲ್ಲ ನೋಡ್ಕೋ ಅಂತ ಅಂದಾಗ, ಸೊ ಇವರು ಉತ್ತರ ಕೊಟ್ಟಿದ್ದಾರೆ. ಅವರು RCBಗೆ ಪಿಕ್ ಆಗ್ತಾ ಇದ್ದಂಗೆ ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ, RCB ನನ್ನ 5.20 ಕೋಟಿಗೆ ತೊಗೊಂಡ್ಬಿಟ್ಟಿದೆ ಅಂತ. RCB ತೊಗೊಂಡ್ಬಿಟ್ಟಿದೆ ಅಂತ ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಡ್ರೀಮ್ ಫ್ರಾಂಚೈಸ್ ನನಗೆ RCB ಆಡಬೇಕು ಅಂತ. ಅದರಲ್ಲೂ 5.20 ಕೋಟಿಗೆ ನಂಬಕ್ಕೇನೆ ಆಗ್ತಾ ಇಲ್ಲ ನನಗೆ. RCBಗೆ ನಾನು ಪಿಕ್ ಆಗ್ತಾ ಇದ್ದಂಗೆ ನನಗೆ ಬಂದಂಥ ಕಾಲ್ಸ್ಗಳು ನೋಡ್ಬಿಟ್ರಿ ಅಂತಂದರೆ, ಎರಾಬಾರೋ ಅವರೆಲ್ಲ ನಂಬರ್ಗಳನ್ನ ತಗೊಂಡು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಈ ಥರ ಕಾಲ್ಗಳನ್ನ ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಇಷ್ಟು ಕಾಲ್ಗಳು ಬಂದಿಲ್ಲ ನಮಗೆ, ಯಾವತ್ತೂ ಬಂದಿರಲಿಲ್ಲ ನನಗೆ. ಅವತ್ತು ನೋಡಿ ಅಷ್ಟು ಕಾಲ್ಗಳು ಬಂದ್ಬಿಟ್ಟು ನನಗೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ದಟ್ಸ್ ಅ ಪವರ್ ಆಫ್ RCB ಅಂತ ಅನ್ಕೊಬೋದು. RCB ಫ್ಯಾನ್ಸ್ಗಳೆಲ್ಲ ಇವ್ರು ಗೊತ್ತಿರೋವಂಥ RCB ಫ್ಯಾನ್ಸ್ಗಳು ಇರ್ತಾರಲ್ಲ, ಮಗ ನಮ್ಮ ಹುಡುಗ ನೀನು ಟಿಕೆಟ್ ಕೊಡ್ಸೋ 10 ಕೊಡ್ಸೋ ಅಂತ ಎಲ್ಲ ಫೋನ್ ಮಾಡಿ ಇಕ್ಕಿರ್ತಾರೆ ಅಷ್ಟೇ, ನನಗೆ ಬೇರೆ ಏನಿಲ್ಲ. ಇನ್ನೇನು RCBಗೆ ಒಬ್ಬ ಪಿಕ್ ಆಗಿದ್ದಾರೆ, ಒಬ್ಬ ಫ್ರೆಂಡು ಇರ್ತಾರೆ, ಸುಮ್ಮನೆ ಇರ್ತಾರ? ಎಲ್ಲ ಕಡೆಯಿಂದ ಕೂಡ ಹಾಕ್ತಾರೆ ಗಾಳನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.